ಆಸ್ಟ್ರೋ ವಾಚ್ ಒಳ್ಳೆ ಸಮಯ. ಶ್ರೀಮಂತರಾದ್ರೂ ಸರಿ ಬಡವರಾದ್ರೂ ಸರಿ ಅವರ ಸಮಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ತುಂಬಾನೇ ಸಮಸ್ಯೆಗಳು ಹಾಗೆ ನೋವುಗಳು ಬರುತ್ತೆ. ಆ ಸಮಸ್ಯೆಗಳಿಂದ ಆ ನೋವಿಂದ ಹೊರಗಡೆ ಹೇಗ್ ಬರೋದು, ಅದಕ್ಕಾಗಿರೋ ಒಂದು ಪರಿಹಾರನೇ ಇದು. ಈ ಆಸ್ಟ್ರೋ ವಾಚ್ ಅನ್ನ ನನ್ನ ಹಸ್ಬೆಂಡ್ ಯಾವಾಗಿಂದ ಕಟ್ಟೋಕ್ ಶುರು ಮಾಡಿದ್ರು ಆವಾಗಿಂದ ನನ್ನ ಹಸ್ಬೆಂಡ್ಗೆ ಕೆಟ್ಟ ಸಮಯ ಒಳ್ಳೆ ಸಮಯ ಆಗಿ ಬದಲಾಗಿದೆ. ಸೊ ನಾವು ಬೇಜಾರಲ್ಲಿದ್ದಾಗ ನನಗೆ ಈ ವಾಚ್ ಕಣ್ಣಿಗೆ ಬಿದ್ದಿದೆ, ನಮ್ ಟೈಮ್ ಸರಿ ಇಲ್ದಿದ್ದಾಗ ಇದು ಒಂದ್ ಆಗೇ ಬಿಡ್ಲಿ ಅಂತ ಯೋಚಿಸಿ ತಕ್ಷಣ ಆರ್ಡರ್ ಮಾಡಿ ಈ ಆಸ್ಟ್ರೋ ವಾಚ್ ತಗೊಂಡೆ. ನಮ್ಮಮ್ಮ ಹೇಳಿದ್ರು ಒಳ್ಳೆ ಸಮಯ ಕೆಟ್ಟ ಸಮಯ ಅನ್ನೋದು ನನಗೆ ಗೊತ್ತಿಲ್ಲಪ್ಪ, ಈ ವಾಚ್ ನ ತಗೊಂಡು ಕೈ ಕಟ್ಕೋ, ನಿನ್ಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಂದ್ರು. ಆ ವಾಚ್ ನ ತಗೊಂಡು ನನ್ ಮಗನ್ ಕೈ ಕಟ್ಟದ್ಮೇಲೆ ಮದ್ವೆ ಆಗಿ ಮಗ ಸೊಸೆ ಇಬ್ರು ಚೆನ್ನಾಗಿದ್ದಾರೆ. ಇದನ್ನ ನಾನ್ ಕೈ ಕಟ್ಟಾದ್ಮೇಲೆ ನನಗ್ ಒಳ್ಳೆ ದಿನಗಳು ಸ್ಟಾರ್ಟ್ ಆಯ್ತು. ನನ್ನ ಬ್ಯಾಡ್ ಟೈಮ್ ನ ಗುಡ್ ಟೈಮ್ ಆಗಿ ಬದಲಾಯಿಸಿದ್ದು ಈ ಆಸ್ಟ್ರೋ ವಾಚೆ. ಯಾವಾಗ ಆಸ್ಟ್ರೋ ವಾಚ್ ನ ಕಟ್ಕೊಂಡ್ನೋ ಅವತ್ತೇನೆ ನನಗೆ ಕೋರ್ಟ್ ತೀರ್ಪು ಸುಲಭವಾಗಾಯ್ತು. ನಾನು ಮತ್ತೆ ನನ್ನ ತಮ್ಮ ಸರಿಯಾಗಿ ಪಾಲ್ ಮಾಡ್ಕೊಂಡು ಇವತ್ತು ತುಂಬಾ ಸಂತೋಷವಾಗಿದ್ದೀವಿ. ನಾನು ಆಸ್ಟ್ರೋ ವಾಚ್ ನ ತಗೊಂಡೆ, ಟ್ರೈ ಮಾಡಿದೆ. ಇವಾಗ ನನ್ನ ಆಫೀಸಲ್ಲಿ ಒಂದೇ ಒಂದು ಸಮಸ್ಯೆನೂ ಇಲ್ಲ. ಯಾವಾಗ ಈ ಆಸ್ಟ್ರೋ ವಾಚ್ ನ ನನ್ನ ಕೈಗೆ ಕಟ್ಕೊಂಡ್ನೋ ಅವತ್ತಿಂದ ಎಲ್ಲಾ ಸಮಯನೂ ಒಳ್ಳೆ ಸಮಯ. ಈ ಆಸ್ಟ್ರೋ ವಾಚ್ ನ ತಗೊಂಡು ಕಟ್ಕೊಂಡ ಸಮಯದಿಂದ ನನ್ನ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ಆಸ್ಟ್ರೋ ವಾಚ್ ನ ಕಟ್ಕೊಂಡೆ ಅವತ್ತಿಂದ ನನ್ನ ಹೆಲ್ತ್ ಇಶ್ಯೂ ಎಲ್ಲ ನಾರ್ಮಲ್ ಆಗಿ ಇವತ್ ನಾನು ಹೆಲ್ದಿ ಆಗಿದ್ದೀನಿ. ನನ್ ಮಗಳಿಗೆ ಆಸ್ಟ್ರೋ ವಾಚ್ ಕೊಡ್ಸದ್ಮೇಲೆ ಅವಳ ಕೆಟ್ಟ ಟೈಮ್ ಎಲ್ಲ ಹೋಗಿ ಒಳ್ಳೆ ಟೈಮ್ ಬಂದು ಅವಳ ಸಮಸ್ಯೆ ಎಲ್ಲ ತೀರಿ ಅವಳ ಗಂಡನ್ ಜೊತೆ ತುಂಬಾ ಸಂತೋಷವಾಗಿದ್ದಾಳೆ. ಇನ್ಮೇಲೆ ಒಳ್ಳೆ ಸಮಯ ಯಾವಾಗ ಬರುತ್ತೆ ಅಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ತಕ್ಷಣ ನೀವು ಈ ಆಸ್ಟ್ರೋ ವಾಚ್ ನ ಖರೀದಿಸಿ ಬಳಸಿ ನೋಡಿ, ನಿಮಗೆ ಒಳ್ಳೆ ಸಮಯ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಶಿವಾಯ ನಮಃ. ವಾಕರ್ತ ಯುವ ಸಂಪತ್ತು ವಕ್ರತ್ರ ಪ್ರತಿಪ್ರತ್ತಜೆ ಜಗತಸ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಯಾವಾಗ್ಲೂ ಒಳ್ಳೆ ಸಮಯ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದೀರಾ? ಮಕ್ಕಳ ಭಾಗ್ಯ ಯಾವಾಗ ಸಿಗುತ್ತೆ ಅಂತ ಎದುರು ನೋಡ್ತಾ ಇದ್ದೀರಾ? ಕಷ್ಟದಿಂದ ತುಂಬಿಕೊಂಡಿರೋ ನಿಮ್ಮ ಕೆಲಸದಲ್ಲಿ ಯಾವ ಸಮಯದಲ್ಲಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ, ಒಳ್ಳೆ ಕೆಲಸ ಸಿಗುತ್ತೆ ಅಂತ ಎಲ್ರು ಎದುರು ನೋಡ್ತಿರೋರಾಗ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ತೊಡಕುಗಳೆಲ್ಲ ಕಳೆದು ಯಾವಾಗ ಬೆಳವಣಿಗೆ ಆಗತ್ತೆ ಅಂತ ಯೋಚನೆ ಮಾಡೋರು, ಈ ವಿಷಯವಾಗಿ ನಿರೀಕ್ಷೆಯಲ್ಲಿರೋರಾಗ್ಲಿ, ಬೇಡದೇ ಇರುವಂತ ಸಮಸ್ಯೆಗಳು, ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಯಾವಾಗ ನಿಮಗೆ ಬಿಡುಗಡೆ ಸಿಗುತ್ತೆ ಅಂತ ನಿರೀಕ್ಷೆ ಮಾಡ್ತಿರೋರಾಗ್ಲಿ, ದೇಹದಲ್ಲಿನ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಯಾವಾಗ ಇದು ತೀರುತ್ತೋ ಅಂತ ಯೋಚನೆ ಮಾಡ್ತಿರೋರ, ಯಾವಾಗ ನಿಮ್ಮ ದಾಂಪತ್ಯ ಸಮಸ್ಯೆ ಪರಿಹಾರಗೊಳ್ಳುತ್ತೋ ಅಂತ ಕಾದು ಕೂತಿರೋರಾಗ್ಲಿ, ಯಾವಾಗ ಈ ಕೆಟ್ಟ ಸಮಯ ಕಳೆದು ಹೋಗಿ ಒಳ್ಳೆ ಸಮಯ ಬರುತ್ತೆ ಅಂತ ನಿರೀಕ್ಷೆ ಮಾಡೋರಿಗೆ ಅದಕ್ಕೇನೆ ಈ ಆಸ್ಟ್ರೋ ವಾಚ್. ಸಮಯ ಒಳ್ಳೆ ಸಮಯ ಆಗಿದ್ರೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರನೇ ಯಾವಾಗ ಈ ಆಸ್ಟ್ರೋ ವಾಚ್ ನನ್ನ ಕೈಗೆ ಕಟ್ಕೊಂಡ್ನೋ ಅವತ್ತಿಂದ ಎಲ್ಲಾ ಸಮಯನೂ ಒಳ್ಳೆ ಸಮಯನೇ. ಡಲ್ ಆಗಿದ್ದ ಬಿಸ್ನೆಸ್ ಈಗ ಸೂಪರ್ ಆಗಿ ಹೋಗ್ತಾ ಇದೆ. ಬಿಸ್ನೆಸ್ ಗೋಸ್ಕರ ಮಾಡಿದ ಸಾಲ ಎಲ್ಲಾ ತೀರಿಸ್ಬಿಟ್ಟೆ. ಈಗ ನಾನು ಹ್ಯಾಪಿ, ನನ್ನ ಫ್ಯಾಮಿಲಿನೂ ತುಂಬಾ ಹ್ಯಾಪಿ. ಯಾಕಂದ್ರೆ ಈಗ ನನ್ ಸಮಯ ನನ್ ಕೈಯಲ್ಲಿ. ನಿಮ್ಮ ಸಮಯ ಸರಿ ಇಲ್ಲ, ನನಗೆ ಯಾವಾಗ ಒಳ್ಳೆ ಸಮಯ ಸ್ಟಾರ್ಟ್ ಆಗುತ್ತೋ ಅಂತ ಯೋಚನೆ ಮಾಡೋರಾದ್ರೂ ಸರಿ, ಅಥವಾ ಈ ಕೆಟ್ಟ ಸಮಯ ನಮ್ಮನ್ನ ಬಿಟ್ಟು ಹೋದ್ರೆ ಸಾಕಪ್ಪ ಅಂತ ಯೋಚನೆ ಮಾಡೋರಾದ್ರೂ ಸರಿ, ಇಲ್ಲಿರುವ ಜಾಹೀರಾತು ನಿಮಗೋಸ್ಕರನೇ. ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ, ಒಳ್ಳೆ ಸಮಯ ಬಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಯೋಚನೆ ಮಾಡೋರಾದ್ರೂ ಸರಿ, ಈ ಜಾಹೀರಾತು ನಿಮಗೋಸ್ಕರನೇ. ಇದು ಬರೀ ಆಸ್ಟ್ರೋ ವಾಚ್ ಅಲ್ಲ, ಇದು ನಿಮ್ಮ ಲಕ್ಕಿ ವಾಚ್. ಸಮಯ ಅನ್ನೋದು ಬಹುಮುಖ್ಯ ಅಂಗ. ಈ ಜಗತ್ನಲ್ಲಿ ಅದು ಎಷ್ಟೇ ಕೋಟ್ಯಾಧೀಶ್ವರನೇ ಆಗಿರ್ಲಿ, ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ರಿಗೂ ಸಮನಾಗಿರುವಂತ ವಿಷಯ ಇದೆ ಅಂದ್ರೆ, ಎಲ್ಲರಿಗೂ ಸರಿಯಾದ ಅರ್ಥ ಸಿಗ್ಬೇಕು ಅಂದ್ರೆ ಅದಕ್ಕಿರೋದು ಸಮಯನೇ. ಯಾರಿಗೆ ಆದ್ರೂ ದಿನಕ್ಕೆ 24 ಗಂಟೆ ಇರೋದಷ್ಟೇನೆ. ಅದು ಕೋಟ್ಯಾಧೀಶ್ವರ ಆಗಿದ್ರು ಸರಿ, ಒಬ್ಬ ಬಡವನಾಗಿದ್ರು ಸರಿ. ಇಂಥ ಈ 24 ಗಂಟೆಗಳನ್ನ ಜಾಸ್ತಿನೂ ಮಾಡಕ್ಕಾಗಲ್ಲ, ಕಮ್ಮಿನೂ ಮಾಡಕ್ಕಾಗಲ್ಲ. ಇದರಲ್ಲಿ ಮುಖ್ಯವಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಎಲ್ಲಾ ವಿಷಯಕ್ಕೂ ಒಂದು ಸಮಯ ಕಾಲ ಅದು ಏನಿದೆ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಒಂದು ಮಗುಗೆ ಓದು ಶುರು ಮಾಡ್ಬೇಕು, ಹಂಗಂದ್ರೆ ವಿದ್ಯಾರಂಭ, ಅದಕ್ಕೂ ಒಂದ್ ಸಮಯ ಇದೆ. ವ್ಯವಸಾಯ ಆರಂಭ ಮಾಡ್ಬೇಕಾ, ಅದಕ್ಕೆ ಕೃಷಿ ಆರಂಭ ಅಂತಾರೆ. ಕಲ್ಯಾಣ ನೆರವೇರ್ಬೇಕಾ, ಅದಕ್ಕೆ ಮುಹೂರ್ತದ ಸಮಯ. ಹೊಸ ವ್ಯವಹಾರ ತಕ್ಷಣನೇ ಆರಂಭ ಮಾಡ್ಬೇಕಾ, ಅದು ವ್ಯಾಪಾರ ಆರಂಭ ಆಗತ್ತೆ. ಒಂದು ಮನೆನ ಕಟ್ಟಬೇಕು, ದೊಡ್ಡ ಬಂಗ್ಲೆನ ಕಟ್ಟಬೇಕು, ಮಾಳಿಗೆ ಕಟ್ಟಬೇಕು ಅಂದ್ರೆ ಹಾಗಿದ್ರೆ ಅದಕ್ಕೆ ವಾಸ್ತು ಸಮಯ ಬೇಕು. ಹಿಂಗಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಒಂದೊಂದು ರೀತಿಯ ಸಮಯ ಕಾಲ ಅದು ಏನಿದೆ ಅದು ತುಂಬಾ ಮುಖ್ಯ ಆಗತ್ತೆ. ಅದಕ್ಕೇನೆ ನಮ್ಮ ಪೂರ್ವಜರು ಸಮಯನೇ ಎಲ್ಲ ಕಾಲವೇ ಎಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಂತ ಸುವರ್ಣವಾದ ಆ ಸಮಯನ ನಮಗೆ ಸಾರ್ಥಕವಾಗಿ ನೆರವೇರಬೇಕು ಅಂದ್ರೆ, ಹಂಗಿದ್ದಾಗ ಅದಕ್ಕೆ ನಮಗೆ ಪರಿಹಾರಗಳ ವಿಷಯಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇದೆಲ್ಲ ಸರಿ ಇಲ್ದೇನೆ ನಡೀತಾ ಇರೋದ್ರಿಂದ ನಮಗೆ ಅಧಿಕವಾದಂತ ಕೆಟ್ಟ ಸಮಯಗಳ ಪರಿಣಾಮ ಆಗಿರುತ್ತೆ.
ಮಕ್ಕಳುಗಳು ಸರಿಯಾಗಿ ಊಟ ಮಾಡ್ದೇನೆ ಒಂಥರ ಸುಮ್ಮನೆ ವ್ಯಾಪಾರದಲ್ಲಿ ಆರಂಭದಲ್ಲೇನೆ ಅವರಿಗೆ ಬರುವಂತ ಲಾಭಕ್ಕೆ ಏಟು ಬಿದ್ದಿರುವಂತದ್ದು, ಮನೆಗಳಲ್ಲಿ ಸಾಮಾನ್ಯವಾಗಿ ಕಲಹಗಳಾಗ್ಲಿ ಅಥವಾ ಜಗಳಗಳಾಗ್ಲಿ ನಡೆಯುವಂಥದ್ದು, ಅದೇ ರೀತಿ ವ್ಯಾಪಾರದಲ್ಲಿ ಬಹಳಷ್ಟು ನಷ್ಟಗಳನ್ನ ಅನುಭವಿಸತಕ್ಕಂಥದ್ದು. ಇನ್ನು ಕೆಲವರು ಮನೆಗಳನ್ನ ಆರಂಭದಲ್ಲಿ ಕಟ್ಟುತ್ತಾ ಇರ್ತಾರೆ. ಆರಂಭದಲ್ಲಿ ಆ ಮನೆ ಕಟ್ಟಾದ್ಮೇಲೆ ಶೀಘ್ರವಾಗಿ ಗೃಹ ಪ್ರವೇಶ ಮಾಡಕ್ಕಾಗದೇ ಇರುವಂತದ್ದು. ಈ ತರಹದ ಹಲವಾರು ತೊಂದರೆಗಳು ನಾವು ಸರಿಯಾದ ಸಮಯಕ್ಕೆ ಮಾಡ್ತಾ ಇಲ್ದೇ ಇರೋದ್ರಿಂದನೇ ಅವೆಲ್ಲ ಬರ್ತಾ ಇರೋದು. ಇವತ್ತು ನಮ್ಮ ಸಮಯ ಸರಿ ಇಲ್ಲ ಅಂದ್ರೆ ಚೆನ್ನಾಗಿ ನಡೀತಿರೋ ಬಿಸ್ನೆಸ್ ಡೌನ್ ಆಗ್ಬೋದು, ಮದುವೆ ಫಿಕ್ಸ್ ಆಗಿ ಬ್ರೇಕ್ ಆಗ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರೂ ವಿಪತ್ತು ಸ್ಟಾರ್ಟ್ ಆಗ್ಬೋದು. ಈ ರೀತಿ ಸಮಸ್ಯೆಗಳು ನಿಮ್ಮ ಸಮಯ ಸರಿ ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಬರ್ಬೋದು. ಆದ್ದರಿಂದ ನಿಮ್ಮ ಸಮಯನ ಸರಿ ಮಾಡ್ಕೊಳ್ಳೋದಕ್ಕೆ ಈ ಆಸ್ಟ್ರೋ ವಾಚ್ ನ ತಕ್ಷಣ ತಗೊಳ್ಳಿ. ಎಲ್ಲಾರ್ಗೂ ದೊಡ್ಡ ಕಂಪನಿನಲ್ಲಿ ಒಂದು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಆಸೆ ಇತ್ತು, ಅದಕ್ಕೆ ನಾನು MBA ಓದ್ದೆ. ಆದ್ರೆ ಯೂಶುವಲ್ ನಾನು ಹೇಗ್ ಓದಿದ್ನೋ ನಾನು MBA ನಲ್ಲಿ ಕಾನ್ಸಂಟ್ರೇಟೇ ಮಾಡಕ್ಕಾಗ್ಲಿಲ್ಲ. ಏನಾಯ್ತಂತಾನೆ ಗೊತ್ತಿಲ್ಲ. ಒಳ್ಳೆ ಪ್ರಿಪೇರ್ ಆಗೇ ಹೋಗ್ತಿದ್ದೆ, ಆದ್ರೆ ಎಕ್ಸಾಮ್ ಅಲ್ಲಿ ಎಲ್ಲಾನು ತಲೆ ಕೆಡ್ಸ್ಕೊಂಡ್ಬಿಡ್ತಿದ್ದೆ. ಇಲ್ಲಿವರೆಗೂ ನಾನು ಬರ್ದಿರುವಂತ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಮ್ಯಾನೇಜ್ ಆಗೇ ಹೋಗ್ತಾ ಇತ್ತು. ಸೆಕೆಂಡ್ ಇಯರ್ಗೂ ಹೋದೆ. ಆಗ್ಲೇ ನನ್ ಸ್ಟಾಫು ಮತ್ತೆ ನಮ್ ಫ್ರೆಂಡ್ಸು ಹೇಳಿದ್ರು, ಇಲ್ಲಿ ನೋಡು ವಿಘ್ನೇಶ್, ಈ ವರ್ಷ ನಮ್ಮ ಕ್ಯಾಂಪಸ್ಗೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬರುತ್ತೆ. ನೀನು ಹೀಗೆ ಇದ್ದೆ ಅಂತಂದ್ರೆ ನೀನು ಖಂಡಿತ ಯಾವ ಕೆಲ್ಸನೂ ಸಿಗಲ್ಲ, ಹುಷಾರು, ಹಂಗಂತ ಅವರೇ ಹೇಳಿದ್ರು. ನಾನು ವೆಬ್ಸೈಟ್ ಅಲ್ಲಿ ಸುಮ್ನೆ ಕುತ್ಕೊಂಡಿದ್ದೆ. ಆಗ್ಲೇ ಟಿವಿಲ್ ಬಂದಿರೋ ಈ ಆಸ್ಟ್ರೋ ವಾಚ್ ನ ಪ್ರೋಗ್ರಾಮ್ ಹೋಗ್ತಿತ್ತು. ಅವ್ರ ಮಾತಲ್ಲಿ ಏನೋ ಒಂದ್ ನಂಬಿಕೆ ಇತ್ತು. ಅದಕ್ಕೇನೆ ನಾನು ಅದನ್ನ ಆರ್ಡರ್ ಮಾಡಿ ತಗೊಂಡೆ. ಅದನ್ನ ನಾನು ಕೈ ಕಟ್ಟಿದ ಮೇಲಿಂದ ನನಗೆ ಒಳ್ಳೆ ಸಮಯ ಸ್ಟಾರ್ಟ್ ಆಯ್ತು. ಅದರಿಂದನೇ ಒಂದ್ ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಅನ್ನು ಕ್ಲಿಯರ್ ಮಾಡಿದೆ. ಅದರಿಂದನೇ ನನಗೆ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಒಂದು ದೊಡ್ಡ ಕಂಪ್ನಿಲಿ ಒಳ್ಳೆ ಸ್ಯಾಲರಿ ಜೊತೆಗೆ ಹೈಯರ್ ಪೊಸಿಷನ್ ಅಲ್ಲಿ ಕೆಲಸ ಸಿಕ್ತು, ಥ್ಯಾಂಕ್ಸ್ ಟು ಆಸ್ಟ್ರೋ ವಾಚ್. ನಿಮಗೂ ಕೆಟ್ಟ ಸಮಯ ಹೋಗಿ ಒಳ್ಳೆ ಸಮಯ ಬರಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಇವತ್ತೇ ಈ ಆಸ್ಟ್ರೋ ವಾಚ್ ನ ಆರ್ಡರ್ ಮಾಡಿ. ಈಗ್ಲೇ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ.